ಏನು ಗಂಡ ಹೊಡಿತಾನ? ಅಯ್ಯೋ, ಶ್ರೀಮಂತರು ಅಂತ ಹಣ ನೋಡಿ ಕೊಟ್ರೆ ಹೀಗೇನೆ ಆಗೋದು. ಗುಣ ಇಂಪಾರ್ಟೆಂಟು, ಹಣ ಅಲ್ಲ. ಗುಣ ನೋಡಿ ಕೊಡಬೇಕಿತ್ತು ಬಡವರು ಹತ್ರ. ಏನೋ ಆ ಹುಡುಗಿ ಗಂಡ ತೀರೋದ್ನ ಇಷ್ಟು ಚಿಕ್ಕ ವಯಸ್ಸಿಗೆ. ಅದಕ್ಕೆ ಹೇಳೋದು, ಹಿಂದೆ ಮುಂದೆ ನೋಡಿ ಅನುಕೂಲಸ್ತ್ರ ಅಲ್ವಾ ಅಂತ ತಿಳ್ಕೊಂಡು ಕೊಡಬೇಕು ಅಂತ. ಈಗ ಗುಣ ನೋಡಿ ಕೊಟ್ರೆ ಗುಣ ಬಂದು ಊಟ ಹಾಕತ್ತಾ ಹುಡುಗಿಗೆ? ಇಲ್ಲ 30 ಮದುವೆ ಆಗಿಲ್ವಾ? ಯಾವ್ಯಾವ ವಯಸ್ಸಿಗೆ ಏನಾಗಬೇಕು ಅದಾದ್ರೇ ಚಂದ. ಏನು 23 ವರ್ಷಕ್ಕೆ ಮದುವೆ ಆದ್ನ ಹುಡುಗಿನ? ಇವನ್ಗೇನೆ ತಿನ್ನಕ್ ಗತಿ ಇಲ್ಲ. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಗೆ ಹೂವು ಅಂತ. ಈಗ ಅವಳನ್ನ ಬೇರೆ ಕರ್ಕೊಂಬಂದಿದ್ದಾನೆ. ಅದು ಹೆಂಗ್ ಸಾಕ್ತಾನೋ ಏನೋ. ಅಪ್ಪ ಅಮ್ಮ ಹಿರಿಯರು ಕಿರಿಯರು ಅಂತ 4 ಜನಗಳ ಮಾತು ಕೇಳಿದ್ರೇನೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಇವ್ರ ಮಾತು ಕೇಳಿ ನಿರ್ಧಾರ ತಗೊಂಡ್ರೆ ಹಿಂಗೆ ಆಗೋದು. ಸ್ವಲ್ಪನಾದ್ರೂ ಸ್ವಂತ ಬುದ್ಧಿ ಬೇಡವಾ? ಸ್ವಂತ ನಿರ್ಧಾರ ತಗೊಳ್ಬೇಕು ಅನ್ನೋ ಮೆಚುರಿಟಿನೇ ಇಲ್ಲ. ಕಾರ್ ತಗೋತಾ ಇದ್ದೀರಾ? ಅಯ್ಯೋ, ಆ ಕಾರ್ ದುಡ್ಡಲ್ಲಿ ಒಂದು ಸೈಟ್ ಬರುತ್ತೆ. ಆ ಇನ್ವೆಸ್ಟ್ಮೆಂಟ್ 2-3 ವರ್ಷಕ್ಕೆ ಡಬಲ್ ಆಗುತ್ತೆ. ಏನೋ ಬಸ್ಸಲ್ಲಿ ಬರ್ತೀರಾ? ಯಪ್ಪ, ಈ ಶೆಕೆಯಲ್ಲಿ ಬಸ್ಸಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ. ಹೆಂಗಾದ್ರೂ ಬರ್ತಿರೋ ಏನೋ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಗಾದೆ ಕೇಳಿಲ್ವಾ? ಒಂದು EMI ಹಾಕಿಸ್ಕೊಂಡ್ರು ಪರವಾಗಿಲ್ಲ, ಕಾರ್ ತಗೊಳ್ಳಿ. ಈಗಲೇ ಮಗುನಾ? ಇಷ್ಟೊಂದು ಅರ್ಜೆಂಟ್ ಇತ್ತಾ ನಿಮಗೆ? ಒಂದು 2-3 ವರ್ಷ ದುಡ್ಡು ಅಷ್ಟು ಇಷ್ಟು ಕೂಡಿಟ್ಟು ಮಾಡ್ಕೋಬೇಕು ತಾನೇ? ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ವಾ? ಏನಾದರೂ ತೊಂದರೆನಾ? ನಮಗೆ ಗೊತ್ತಿರೋ ಡಾಕ್ಟ್ರೊಬ್ರು ಇದ್ದಾರೆ. ಬೇಕಾದರೆ ಮಗು ಆದಮೇಲೂ ಕೆಲ್ಸಕ್ಕೆ ಹೋಗ್ತಾಳಾ? ಛೇ, ಆ ಮಗು ಏನು ಪಾಪ ಮಾಡಿತ್ತೋ ಏನೋ. ಅಲ್ಲ, ಈ ಸಂಪತ್ತಿಗೆ ಇವ್ರಿಗೆ ಮಕ್ಕಳೇ ಹಾಕ್ಬೇಕಿತ್ತು. ಅಲ್ಲ, ಮನೇಲಿ ಖಾಲಿ ಕೂರೋ ಬದಲು ಆರಾಮಾಗಿ ಕೆಲ್ಸಕ್ಕಾದರೂ ಹೋಗ್ಬೋದಲ್ವಾ? ಇಲ್ಲಿ ಸುಮ್ಮನೆ ದಿನ ಪೂರ್ತಿ ಖಾಲಿ ಕುತ್ಕೊಂಡು ಇಷ್ಟಕ್ಕೆ ಅಷ್ಟೆಲ್ಲ ಏನಕ್ಕೆ ಓದಬೇಕಿತ್ತು ಅಂತ.